ಫ್ರೆಂಡ್ಸ್, ಇವತ್ತು ತಮ್ಲೈನ್ ನೋಡಿದ್ದೀರಲ್ವಾ? ಸೊ ಪ್ರೆಗ್ನೆನ್ಸಿ, ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಯಲ್ಲಿ ನಾವು ಏನೇನು ಮಾಡಬೇಕು, ಏನ ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವರ್ಷ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ತಾಯಂದ್ರಿಗೆ ಅಥವಾ ಇನ್ನು ಮುಂದೆ ತಾಯಿ ಆಗ್ತಾ ಇರೋರಿಗೆ ಎಲ್ರಿಗೂ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು 3 ತಿಂಗಳು ನಾವು ಏನನ್ನೆಲ್ಲ ಮಾಡಬೇಕು, ಏನನ್ನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ಪ್ರೆಗ್ನೆನ್ಸಿ ನಿಮಗೆ ಅಂದರೆ ಪೀರಿಯಡ್ ಮಿಸ್ ಆದಮೇಲೆ ನಿಮಗೆ ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ನೀವು ಮನೇಲಿ ಚೆಕ್ ಮಾಡ್ತೀರಾ. ಸೊ ಚೆಕ್ ಮಾಡಾದಮೇಲೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದನ್ನು ಕನ್ಫರ್ಮೇಷನ್ ಮಾಡ್ಕೊಂಡ್ಮೇಲೆ ಮನೇಲಿ ಯಾರಿಗೆ ಹೇಳಬೇಕಲ್ವಾ ಅವ್ರಿಗೆ ಮಾತ್ರ ವಿಚಾರಗಳನ್ನು ತಿಳಿಸಿ. ಎಲ್ರಿಗೂ ಪ್ರೆಗ್ನೆನ್ಸಿನ ರಿವೀಲ್ ಮಾಡೋಕ್ಕೆ ಹೋಗಬೇಡಿ. ಇದು ಮೊದಲನೇ ಪಾಯಿಂಟ್. ಯಾಕಂದರೆ ಫಸ್ಟ್ 3 ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ 2 ಮಂತ್ಸ್ 2.5 ಮಂತ್ಸಲ್ಲೆಲ್ಲ ಅಬೋರ್ಷನ್ಸ್ ಆಗಿರುತ್ತೆ. ಸೊ ಹಾಗಾಗಿ 3 ಮಂತ್ಸ್ವರೆಗೂ ಯಾರಿಗೂ ವಿಚಾರನ ತಿಳಿಸ್ಬೇಡಿ ಅಂತ ನನ್ನ ಸಜೆಷನ್. ಓಕೆನಾ? ನೆಕ್ಸ್ಟ್ ಒನ್ ಬಂದುಬಿಟ್ಟು ಫುಡ್ ವಿಚಾರಕ್ಕೆ ಬಂದ್ರಿ ಅಂದರೆ, ನೀವು ತುಂಬ ಜನಕ್ಕೆ ನಾಸಿನೆಸ್ ಇರುತ್ತೆ, ಅಂದರೆ ವಾಮಿಟಿಂಗ್ ಜಾಸ್ತಿ ಇದ್ದಾಗ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ನೀವು ಲಿಕ್ವಿಡ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಲಿಕ್ವಿಡ್ಸ್ ಅಂದರೆ ನೀರು ಕುಡ್ದಾದ್ಮೇಲೆ ಸ್ವಲ್ಪ ಹಾಲು ತೊಗೊಳ್ಳಿ. ಟೀ ಕಾಫಿನ ಅವಾಯ್ಡ್ ಮಾಡಿ. ದಿನಕ್ಕೆ 1 ಸರ್ತಿ ನೀವು ಟೀ ತೊಗೊಳೋದ್ರಿಂದ ಏನು ಸಮಸ್ಯೆ ಇಲ್ಲ. ಬಟ್ ಅದು ಏನಾದರೂ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಟೀನ ಸ್ಟಾಪ್ ಮಾಡಿಬಿಡಿ. ಓಕೆನಾ? ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ನಿಮ್ಮ ಹೆಲ್ತ್ನೆಲ್ಲ ಚೆಕಪ್ ಮಾಡಿ ಅವರೇನಾದರೂ ಸ್ಟಾರ್ಟಿಂಗೇ ನಿಮಗೆ ಸಪ್ಲಿಮೆಂಟ್ಸ್ ಏನಾದರೂ ಕೊಟ್ಟಿದ್ರು ಅಂದರೆ, ಎಲ್ರಿಗೂ ಕಾಮನ್ ಆಗಿ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ ಕೊಟ್ಟಿರ್ತಾರೆ. ಸೊ ಅದನ್ನು ಮಿಸ್ ಮಾಡದೆ ತೊಗೊಳ್ಳಿ. ತುಂಬ ಜನ ಇವಾಗ ಏನು ಮಾಡ್ತಾರೆ ಅಂದರೆ, ಮನೆಯಲ್ಲಿ ಕೆಲವ್ರಿಗೆ ಮೊದಲು ಟ್ಯಾಬ್ಲೆಟ್ಸು ಕೊಟ್ಟಿರೋದಿಲ್ಲ. ಸೊ ಎಲ್ಲರ ಹೆಲ್ತು ಒಂದೇ ಥರ ಇರೋದಿಲ್ಲ ಫ್ರೆಂಡ್ಸ್, ಬೇರೆ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ಡಾಕ್ಟರ್ ಅದನ್ನೆಲ್ಲ ಚೆಕಪ್ ಮಾಡಿಬಿಟ್ಟೆ ನಿಮಗೆ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸಪ್ಲಿಮೆಂಟ್ಸ್ನ ಡಾಕ್ಟರ್ ಏನು ಹೇಳಿರ್ತಾರೋ ಅದನ್ನು ರೆಗ್ಯುಲರಾಗಿ ತೊಗೊಳ್ಳಿ. ಓಕೆನಾ? ಫ್ರೆಂಡ್ಸ್, ಫುಡ್ ಅಂತ ಬಂದಾಗ ನೀವು ಹಾಲನ್ನ ತೊಗೊಳ್ಳಿ. ಬ್ರೇಕ್ಫಾಸ್ಟ್ಗೆ ನೀವು ಏನು ಮನೇಲಿ ಏನು ಮಾಡ್ಕೊಂಡಿರ್ತೀರೋ ಅದನ್ನೇ ತಿಂತಾ ಬನ್ನಿ. ಬಟ್ ಅದರಲ್ಲಿ ಪ್ರೋಟೀನ್ಸು ಮತ್ತು ನ್ಯೂಟ್ರಿಷನ್ಸ್ ಜಾಸ್ತಿ ಇರೋ ಥರ ಆ್ಯಡ್ ಮಾಡ್ತಾ ಹೋಗಿ. ಬೆಳಗ್ಗೆ ಏನು ಮಾಡಿ, ಒಂದು 3 to 4 ಬಾದಾಮಿನ ಮಾತ್ರ ನೆನೆಸಿಟ್ಬಿಟ್ಟು ಬೆಳಗ್ಗೆ ತೊಗೊಳ್ಳಿ. ಅದರದ್ದು ಸಿಪ್ಪೆ ತೆಗೆದುಬಿಟ್ಟು ಬಾದಾಮಿನ ಮಾತ್ರ ತಿನ್ನಿ. ಯಾಕಂದರೆ ಬಾದಾಮಿ ಕೂಡ ಹೀಟ್ ಇರೋದ್ರಿಂದ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ಡೈಲಿ 4 ಮಾತ್ರ ತೊಗೊಳ್ಳಿ. ಯಾಕಂದರೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಬಾದಾಮಿ. ಓಕೆನಾ? ಇದನ್ನು ಇವಾಗಲೇ 3 ಮಂತ್ಸ್ ಒಳಗಡೆನೆ ಫ್ರೆಂಡ್ಸ್ ನಿಮ್ಮ ಬೇಬಿ ಆರ್ಗನ್ಸ್ ಎಲ್ಲನೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಫಸ್ಟ್ 3 ಮಂತ್ಸ್ ನೀವು ತುಂಬ ನ್ಯೂಟ್ರಿಷನ್ಸ್ ಆಗಿರೋಂಥ ಫುಡ್ಸ್ನ ತೊಗೊಳ್ತಾ ಬಂದರೆ ಅಂದರೆ ಹೋಲ್ ಪ್ರೆಗ್ನೆನ್ಸಿ ತೊಗೋಬೇಕು. ಬಟ್ ಫಸ್ಟ್ 3 ಮಂತ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ತುಂಬ ವಾಮಿಟ್ ಯಾರಿಗೆಲ್ಲ ಜಾಸ್ತಿ ಇರುತ್ತಲ್ವ ಅವರು ಕೂಡ ಡಾಕ್ಟರ್ ಹತ್ರ ಸಪ್ಲಿಮೆಂಟ್ಸ್ನ ತೊಗೊಳ್ಳಿ. ಇದು ಕಾಮನ್ ಪ್ರೆಗ್ನೆನ್ಸಿಯಲ್ಲಿ ಇದು ಫ್ಯೂ ವೀಕ್ಸ್ ಇದ್ಬಿಟ್ಟು ನಿಮಗೆ ಹೋಗ್ಬಿಡುತ್ತೆ. ವಾಮಿಟ್ ಏನು ಕಂಟಿನ್ಯೂ ಇರೋದಿಲ್ಲ. ಓಕೆನಾ? ಸೊ ನಾವು ಒಬ್ಬೊಬ್ಬರು ತಾಯಂದ್ರಿಗೂ ಬೇರೆ ಬೇರೆ ಡಿಫ್ರೆಂಟ್ ಇರುತ್ತೆ. ಕೆಲವ್ರಿಗೆ ಥ್ರೋಟ್ ಪ್ರೆಗ್ನೆನ್ಸಿ ಇರುತ್ತೆ, ಕೆಲವ್ರಿಗೆ ಫ್ಯೂ ವೀಕ್ಸ್ ಇದ್ಬಿಟ್ಟು ವಾಮಿಟಿಂಗ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವೆಜಿಟೇಬಲ್ಸ್ಗೆ ಬಂದ್ವಿ ಅಂದರೆ ಎಲ್ಲ ಥರ ವೆಜಿಟೇಬಲ್ಸ್ನು ನೀವು ತೊಗೋಬೋದು. ಪರ್ಟಿಕ್ಯುಲರ್ ಆಗಿ ಕೆಲವೊಂದನ್ನು ಮಾತ್ರ ಬಿಟ್ಟು. ಅದರಲ್ಲಿ ನಾನು ನೆಕ್ಸ್ಟ್ ಡೋಂಟ್ಸ್ ಅಂತ ಇದೆಯಲ್ಲ ಅದರಲ್ಲಿ ಹೇಳ್ತೀನಿ. ಇವಾಗ ಏನೇನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ಏನು ಮಾಡಿ, ವೆಜಿಟೇಬಲ್ಸಲ್ಲಿ ನೀವು ಕ್ಯಾರೆಟು, ಬೀನ್ಸು, ಹಾಗೆ ಬೆಂಡೆಕಾಯಿ, ಚೋಳೆಕಾಯಿ ಈ ಥರ ಎಲ್ಲ ಥರನೂ ತಿನ್ಬೋದು. ಇದರಲ್ಲಿ ಮೇನ್ ಏನಂದರೆ, ಇವಾಗಲೇ ಹೇಳ್ಬಿಡ್ತೀವಿ, ಮೇನ್ ಏನಂದರೆ ಗೋಬಿ ಇರುತ್ತಲ್ವ, ಹಾಗೆ ಕಾಲಿಫ್ಲವರ್ ಇರುತ್ತಲ್ವ, ಅದನ್ನು ಕೆಲವರಿಗೆ ಡಾಕ್ಟರ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದನ್ನು ಮಾತ್ರ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಕೆಲವೊಂದನ್ನ ಡಾಕ್ಟ್ರು ನೀವು ಹೋದ ತಕ್ಷಣವೇ ಇವಾಗ ಎಲ್ರಿಗೂ ಲೀಸ್ಟ್ ಕೊಟ್ಬಿಡ್ತಾರೆ, ಯಾವ್ದು ತಿನ್ನಬೇಕು ತಿನ್ನಬಾರ್ದು ಅಂತ. ಅದರಲ್ಲಿ ನೋಡಿಕೊಂಡು ನಾವು ನಮ್ಮ ಡಯಟ್ನ ಮಾಡ್ಕೋಬೇಕಾಗತ್ತೆ. ಹೇಳ್ತಾ ಇದ್ದೀನಲ್ವ, ಎಲ್ರದ್ದು ಹೆಲ್ತು ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಡಾಕ್ಟ್ರು ಕೂಡ ಪರ್ಟಿಕ್ಯುಲರಾಗಿ ಕೆಲವೊಬ್ರಿಗೆ ಮಾತ್ರ ಹೇಳಿರ್ತಾರೆ, ಎಲ್ರಿಗೂ ಹೇಳಿರೋದಿಲ್ಲ. ಓಕೆನಾ? ನೆಕ್ಸ್ಟ್ ಫ್ರೂಟ್ಸ್ ಅಂತ ಬಂದುಬಿಟ್ರೆ ಫ್ರೆಂಡ್ಸ್, ಇದು ಫ್ರೂಟ್ಸಲ್ಲಿ ಏನಾಗುತ್ತೆ ಅಂದರೆ, ಡೈಲಿ ನಾವೆಲ್ಲನೂ ಕನ್ಸ್ಯೂಮ್ ಮಾಡಬೇಕಾ? ಏನು ಬೇಕಾಗಿಲ್ಲ. ನೀವು ಡೈಲಿ ಒಂದೊಂದು ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಹೋದರೆ ಸಾಕು. ಅದರಲ್ಲಿ ಎಸ್ಪೆಷಲಿ ಮೇನ್ ಬಂದುಬಿಟ್ಟು ನಾನು ನಿಮ್ಗೆ ಹೇಳೋದೇನೆಂದರೆ, ಆರೆಂಜ್ ತಿನ್ನಿ.
ಅದರಲ್ಲಿ ಎಸ್ಪೆಷಲಿ ವಾಮಿಟ್ ಏನಾದ್ರು ಇತ್ತು ಅಂದರೆ ಸ್ವಲ್ಪ ವಾಮಿಟ್ ಇರೋ ಟೈಮ್ ಬಿಟ್ಟು ಬೇರೆ ಟೈಮ್ ನೀವು ಸ್ವಲ್ಪ ಕಾಮಾಗಿದ್ದೀರಾ, ನಂಗೆ ವಾಮಿಟೇ ಸೆನ್ಸೇಷನ್ ಇಲ್ಲ ಅಂದಾಗ ಅದನ್ನು ತಗೊಳ್ಳೋದ್ರಿಂದ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಅದು ಹುಳಿ ಇನ್ನೂ ಜಾಸ್ತಿ ಅಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿಬಿಟ್ಟು ವಾಮಿಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಥರ ವಾಮಿಟಿಂಗ್ ಸೆನ್ಸೇಷನ್ ಇರೋರು ನೋಡಿಬಿಟ್ಟು ಅದನ್ನು ತಗೊಳ್ಳಿ, ಓಕೆನಾ. ನೆಕ್ಸ್ಟ್ ಫ್ರೂಟ್ಸ್ ಬಂದಾಗ ನೀವು ಎಲ್ಲ ಥರ ಫ್ರೂಟ್ಸ್ ತಿನ್ನಿ. ಆ್ಯಪಲ್ಸ್ ತಿನ್ನಿ, ಬೆರೀಸ್ಗಳು ಬರುತ್ತೆ ಅದನ್ನು ತೊಗೋಬೋದು. ಕಿವಿ ಫ್ರೂಟ್ಸ್ ಕೂಡ ತಿನ್ನಿ. ಕಿವಿ ಫ್ರೂಟ್ಸ್ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಸ್ಗಾಗಲಿ ಆರ್ಗನ್ ಡೆವಲಪ್ಮೆಂಟ್ಸ್ಗಾಗಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಆರೆಂಜನ್ನು ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ನಿಮ್ಮ ಬೇಬಿ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಆರೆಂಜ್ ತಿಂತಾ ಬಂದರೆ ಅಂದರೆ, ಓಕೆನಾ. ಎಲ್ಲದರಲ್ಲೂ ಹೇಳ್ತಾರೆ ಆರೆಂಜ್ ತಿನ್ನೋದ್ರಿಂದ ವಿಟಮಿನ್ ಸಿ ಸಿಗುತ್ತೆ, ಸೊ ನಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿರುತ್ತೆ ಅಂತ. ಸೊ ಹಾಗೆಯೇ ನೀವು ಪ್ರೆಗ್ನೆಂಟ್ ಇದ್ದಾಗ ತಿಂದರೆ ಅಂದರೆ ನಿಮ್ಮ ಬೇಬಿಗೆ ಒಂದು ಸ್ಕಿನ್ ಗ್ಲೋಯಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಹಾಲು ಅಂತ ಬಂದಾಗ ಕುಕ್ ಮಾಡಿರೋ ಅಂತಹದನ್ನೇ ನೀವು ತಿಂತಾ ಬರಬೇಕು. ಹಾಲು ಇದರಲ್ಲಿ ಮೊಸರು ಮತ್ತು ಮಜ್ಜಿಗೆ ಹಾಗೆ ತಗೋಬಹುದು. ಹಾಲು ಮಾತ್ರ ಕುಕ್ ಮಾಡಿನೇ ಕುಡೀರಿ. ಅದು ಕುಕ್ ಮಾಡಾದಮೇಲೆ ನೀವು ತಣ್ಣಗಾದ್ಮೇಲೆ ಕುಡಿಬೋದು, ಬಟ್ ತಣ್ಣಗಿರೋ ಹಾಲನ್ನೇ ಕುಡಿಯೋಕ್ಕೆ ಹೋಗಬೇಡಿ, ಓಕೆನಾ. ಆಮೇಲೆ ಏನೇ ವೆಜಿಟೇಬಲ್ಸ್ ತೊಗೊಳ್ಳಿ, ಏನೇ ನೀವು ತರಕಾರಿ ಆಯಿತು. ನೆಕ್ಸ್ಟ್ ಕಾಳುಗಳು ಈ ವಿಚಾರಕ್ಕೆ ಬಂದರೆ ಅದರಲ್ಲೂ ಕೂಡ ನೀವು ಕುಕ್ ಮಾಡಿರೋದನ್ನೇ ತಿನ್ನಬೇಕು. ಕಾಳುಗಳನ್ನು ಏನಾಗುತ್ತೆ ಫ್ರೆಂಡ್ಸ್, ಮೊಳಕೆ ಕಟ್ಟಿ ತಿನ್ನಬೇಕು ಅಂತ ಹೇಳ್ತಾರಲ್ವ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಮೊಳಕೆ ಬಂದಿರೋ ಕಾಳುಗಳನ್ನು ನೀವು ಕುಕ್ ಮಾಡಿ ತಿನ್ನಿ, ಹಾಗೆ ತಿನ್ನೋಕ್ಕೆ ಹೋಗಬೇಡಿ. ಸೊ ಅದರಲ್ಲಿ ಮೊಳಕೆ ಬಂದಾಗ ಬ್ಯಾಕ್ಟೀರಿಯಾಸು ಬೆಳೀತಾ ಇರುತ್ತೆ ಅಲ್ವಾ. ಸೊ ಅದು ಪ್ರೆಗ್ನೆನ್ಸಿ ಇದ್ದಾಗ ಬೇಬಿಗೆ ಹಾರ್ಮ್ ಆಗುತ್ತೆ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ನೀವು ಕುಕ್ ಮಾಡಿನೇ ತಿನ್ನಿ. ಆದಷ್ಟು ಎಲ್ಲದನ್ನು ಕುಕ್ ಮಾಡಿ ತಿನ್ನೋದಕ್ಕೆ ಟ್ರೈ ಮಾಡಿ, ಯಾವುದನ್ನು ಹಾಗೆ ರಾ ಆಗಿ ತಗೋಬೇಡಿ, ಓಕೆನಾ. ಈಗ ನೀವು ಕಾಳುಗಳನ್ನು ತಿನ್ನಬೇಕು ಅಂತ ಹೇಳಿದೆ, ಅದರಲ್ಲಿ ಏನು ಮಾಡಿ ಅಂದರೆ ನಿಮ್ಗೇನಾದರೂ ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದಾಗ ಕಾಳುಗಳು ತಿಂದರೂ ಕೂಡ ಆಗಿರುತ್ತೆ. ಸೊ ಅದನ್ನು ನೀವು ಏನು ಮಾಡಬೇಕಂದ್ರೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ನ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಎಗ್ನ ತಿನ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಎಗ್ನ 3 months ಕೂಡ ಬೇಡ ಅಂತ ನಾನು ಹೇಳ್ತೀನಿ. ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ. ನಾನು ಪ್ರೆಗ್ನೆನ್ಸಿಲಿದ್ದ ಕೂಡ ಡಾಕ್ಟರ್ ಆಫ್ಟರ್ 3 months ಹೇಳಿದ್ರು. ಯಾಕಂದರೆ ಎಗ್ಗು ತುಂಬಾ ಹೀಟ್ ಬಾಡಿ ಇರೋರಿಗೆ ಅದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಹೇಳೋದಿಲ್ಲ. ಸೊ ಹಾಗಾಗಿ ನೀವು ಆಫ್ಟರ್ 3 months ತಿನ್ನೋದು ಬೆಟರ್, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಜರ್ನಿನ ಜಾಸ್ತಿ ಯಾರು ಮಾಡೋಕ್ಕೆ ಹೋಗಬೇಡಿ. 3 to 4 months, ಓಕೆ. ಅದರಲ್ಲೂ ಯಾರಿಗಾದರೂ ಅಬೋಷನ್ಸ್ ಈ ಥರ ಏನಾದ್ರು ಹಿಸ್ಟ್ರಿ ಇತ್ತು ಅಂದರೆ ದಯವಿಟ್ಟು ಅವ್ರ ಜರ್ನಿನೇ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬಾ ಹಾರ್ಮ್ಫುಲ್ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ದಿವಸ ವೇಟ್ ಮಾಡಿ ಆಮೇಲೆ ನೀವು ಕನ್ಸೀವ್ ಆಗಿರ್ತೀರಾ. ಸೊ ಅದನ್ನು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕಲ್ವಾ. ಸೊ 3 months ತುಂಬಾ ರೆಸ್ಟ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ, ಓಕೆ ಫ್ರೆಂಡ್ಸ್. ಏನೇನೆಲ್ಲ ಮಾಡಬೇಕು ಅಂತ ನೋಡ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್. ಇದರಲ್ಲಿ ಯಾವುದು ತರಕಾರಿ ಮತ್ತು ಫ್ರೂಟ್ಸ್ ಹೇಳಿದ್ದೀನಲ್ವ, ಇದರಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಇದನ್ನು ತಿನ್ನಬೇಕು ತಿನ್ನಬಾರ್ದು ಅಂತ ನೀವು ವೆಜಿಟೇಬಲ್ ಫ್ರೂಟ್ಸ್ದೇನೆ ನನಗೆ ವಿಡಿಯೋ ಮಾಡಿ ಅಂದರೆ ಅದನ್ನು ಕೂಡ ನಾನು ಮಾಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ನೆಕ್ಸ್ಟ್ ಇನ್ನೊಂದು ಫ್ರೂಟ್ಸಲ್ಲಿ ಬಂದುಬಿಟ್ಟು ಪಪ್ಪಾಯನ ಸ್ಕಿಪ್ ಮಾಡ್ಕೊಂಡು ಪೈನಾಪಲನ್ನು ಸ್ಕಿಪ್ ಮಾಡ್ಕೊಳ್ಳಿ. ಯಾರಿಗೆ ತುಂಬ ಹೀಟ್ ಬಾಡಿ ಇದೆ ಅವರು ಸ್ಮಾಲ್ ಅಮೌಂಟ್ ಆಫ್ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಬಟ್ ಅದನ್ನು ಇಷ್ಟ ಇದೆ ಅಂತ ತುಂಬ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಏನನ್ನ ಮಾಡಬಾರ್ದು ಅಂದರೆ ನೀವು ಮನೆಯಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳಿಬಿಟ್ಟು ಫಾಸ್ಟಾಗಿ ಮಾಡೋದು ಅಥವಾ ಬಗ್ಗೆ ನೆಲ ಒರೆಸೋದು. ಹೇಳಿದ್ದಾರೆ ಮನೆಯಲ್ಲಿ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿಬಿಟ್ಟು ಬಗ್ಗೆಲ್ಲ ನೆಲ ಒರೆಸೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀವೇನಾದರೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಇದ್ರಿ ಅಂದರೆ ಮೆಟ್ಲುಗಳನ್ನು ಹತ್ತೋದು ಇಳಿಯೋದು ಫಾಸ್ಟಾಗಿ ಈ ಥರ ಎಲ್ಲನೂ ಮಾಡೋಕ್ಕೆ ಹೋಗಬಾರ್ದು. ಅದು 3 monthsವರೆಗೂ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಪ್ರೆಗ್ನೆನ್ಸಿ. ಸೊ ಹಾಗಾಗಿ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ, ಓಕೆನಾ. ಕೆಲಸ ಮಾಡಬೇಕು, ನೆಲ ಒರೆಸೋದೇನಾದ್ರು ಇತ್ತಂದರೆ ಮಾಫಲ್ಲಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳಿ, ಬಟ್ ಫಾಸ್ಟಾಗಿ ಮಾಡೋಕ್ಕೆ ಹೋಗಬೇಡಿ. ಅವಾಗವಾಗ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಒಂದು ವರ್ಕ್ ಆದ ತಕ್ಷಣ ಬ್ರೇಕ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ, ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಮಾಡಬಾರ್ದು ಅಂದರೆ ಸ್ಲೀಪಿಂಗ್ ಪೊಸಿಷನಲ್ಲಿ ನಾವು ಯಾವಾಗಲೂ ಲೆಫ್ಟ್ ಸೈಡೇ ಮಲಗಬೇಕು. ಲೆಫ್ಟ್ ಸೈಡ್ ಮಲ್ಕೊಂಡ್ರಿ ಅಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಬೇಬಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಲೆಫ್ಟ್ ಸೈಡ್ ಮಲಗೋದನ್ನು ಟ್ರೈ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ಮಲ್ಗೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಕೆಲವ್ರಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿರುತ್ತೆ,
ಸೊ ಅವಾಗ ಏನು ಮಾಡಿ ಅಂದರೆ ಸೈಡ್ ನೀವು ಮಲ್ಕೊಂಡಿರ್ತೀರಿ ಅಲ್ವಾ, ಅವಾಗ ದಪ್ಪ ಪಿಲ್ಲೋಸ್ ಬರುತ್ತೆ. ಇವಾಗ ಮೆಟರ್ನಿಟಿ ಪಿಲ್ಲೋಸ್ ಅಂತಲೇ ಬಂದಿದೆ. ಸೊ ಆ ಥರ ಪಿಲ್ಲೋಸ್ನ ತೊಗೊಳ್ಳಿ. ಇಲ್ಲ ನಮ್ಗೆ ಬೈ ಮಾಡೋಕ್ಕಾಗಲ್ಲ ಅಂದರೆ ನಾರ್ಮಲ್ ಪಿಲ್ಲೋಸ್ನೇ ಸ್ವಲ್ಪ ದಪ್ಪ ಇರೋವಂಥ ಪಿಲ್ಲೋಸ್ನ ನೀವು ಆನ್ಕೆಯಾಗಿ ಇಟ್ಕೊಂಡ್ರೆ ಅದು ಕೂಡ ನಿಮಗೆ ರಿಲೀಫ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗೆ ಕಾಲು ಮಿಡಲಲ್ಲೂ ಕೂಡ ಒಂದು ದಿಂಬಿಟ್ಕೊಳ್ಳಿ. ಅದನ್ನು ಕೂಡ ಒಂಥರ ಏನೋ ಸಮಾಧಾನಕರವಾದಂಥ ಫೀಲ್ ಆಗುತ್ತೆ. ಸೊ ನನಗೂ ಕೂಡ ಅದಾಗ್ತಿತ್ತು. ನಾನು ಕಾಲು ಮಿಡಲಲ್ಲಿ ಪಿಲ್ಲೋ ಇಟ್ಕೊಂಡು ಮಲಗಬಹುದು. ಓಕೆನಾ? ನೀವು ಆ ಪಿಲ್ಲೋ ತೊಗೊಂಡು ಪರ್ಚೇಸ್ ಮಾಡೋದಾದರೆ ಅದರಲ್ಲಿ ಫುಲ್ ಹಿಂಗೆ ರೌಂಡಿಗಿರುತ್ತೆ. ಸೊ ಅದು ಕಾಲನ್ನು ಕೂಡ ನಾವು ಇಟ್ಕೊಂಡು ಮಲಗ್ಬೋದು. ಏನೋ ಅಂದರೆ ಹೊಟ್ಟೆ ಭಾರ ಏನಿರುತ್ತಲ್ವ ಅದು ಕೆಳಗೆ ಜರುಗಿದಾಗ ನಮಗೆ ಮಲಗೋಕ್ಕೆ ಕಂಫರ್ಟೇಬಲ್ ಇರೋದಿಲ್ಲ. ಸೊ ಹಾಗಾಗಿ ಪಿಲ್ಲೋನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಮತ್ತು ಇನ್ನೇನು ಮಾಡಬಾರ್ದು ಅಂದರೆ ಫ್ರೆಂಡ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆ ಕೆಲವ್ರಿಗೆ ಏನಂದರೆ ಎಮೋಷ್ನಲಿ ಏರುಪೇರುಗಳು ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿಲಿ. ಸೊ ಅವಾಗ ಏನಾಗುತ್ತೆ, ಕಿರ್ಚಾಡೋದು ಅದು ಇದೆಲ್ಲ ಮಾಡ್ತಾ ಇರ್ತೀರಲ್ವ, ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಏನಂದರೆ ಕಾಮನ್ ಆಗಿ ಎಲ್ರಿಗೂ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಮಗೆ ಆ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಾಗ ಆ ಥರ ಪ್ರಾಬ್ಲಮ್ಸ್ ಎಮೋಷ್ನಲಿ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ, ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಹಾಗೆ ಮನೇಲಿ ಯಾರಾದರೂ ಮಾತಾಡಬೇಕು ಅಂತ ಅನಿಸ್ತಾ ಇರೋದಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ, ರೆಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಗೆ ಏನಾದರೂ ಹಾಗೆ ಅನಿಸ್ತಾ ಇದೆ, ನನಗೆ ಬೇರೆಯವ್ರ ಹತ್ರ ವಾದ ಮಾಡೋದಕ್ಕಿಂತ ಸುಮ್ಮನೆ ರೆಸ್ಟ್ ಮಾಡೋದು ಬೆಟರ್. ಓಕೆನಾ? ನಾವು ಇವಾಗ ಯಾರಿಗೂ ಏನನ್ನೂ ಅರ್ಥ ಮಾಡಿಸ್ಕೊತಾ ಕೂರೋಕ್ಕಾಗಲ್ಲ. ಸೊ ಹಾಗಾಗಿ ಬೆಟರ್ ರೆಸ್ಟ್ ಮಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಫ್ರೆಂಡ್ಸ್, ನಿಮಗೆ ತುಂಬಾ ಸ್ವಲ್ಪ ಕಾಮ್ನೆಸ್ ಬೇಕು ಅಂದರೆ ಮೆಡಿಟೇಷನ್ ಮಾಡ್ಕೊಳ್ಳಿ. ಓಕೆ, ಅದು ಒಂದು ನಿಮ್ಗೆ ತುಂಬ ಒಳ್ಳೆಯದು, ರಿಲೀಫ್ ಕೊಡುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ ಅಂತ ಹೇಳ್ತೀನಿ. ಆವಾಗವಾಗ ಸ್ವಲ್ಪ ಕೆಲವ್ರು ಏನು ಮಾಡ್ತೀರಾ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಯಿಲ್ ಅಪ್ಲೈ ಮಾಡ್ತಾ ಇರೋದಿಲ್ಲ ಹೆಡ್ಗೆ. ಓಕೆನಾ? ಸೊ ಲೈಟಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡ್ತಾಯಿರಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ನಿಮಗೆ ತಲೆನೋವೆಲ್ಲ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಏನೇನೆಲ್ಲ ಮಾಡಬಾರ್ದು ಅಂತ ಹೇಳಿದ್ದೀನಿ ಇದರಲ್ಲಿ. ಹಾಗೆ ಮೊದಲನೇದಾಗಿ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನೆಲ್ಲ ಡ್ರಾಪ್ ಮಾಡಿ, ಸ್ಟ್ರೆಸ್ ಮಾಡ್ಕೋಬೇಡಿ. ಹಾಗೆ ರೆಸ್ಟ್ ಮಾಡಿಲ್ಲ ಅಂದರೆ ರೆಸ್ಟ್ ಮಾಡಿ. ಮನೆ ಕೆಲಸಗಳನ್ನೆಲ್ಲ ಫಾಸ್ಟಾಗಿ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮತ್ತೊಂದು ಬಂದುಬಿಟ್ಟು ಏನೇ ವೆಜಿಟೇಬಲ್ಸ್ ಇದ್ರೂ, ಕಾಳುಗಳಿದ್ರೂ, ಹಾಲು ಕುಡಿಬೇಕಂದ್ರೆ ಎಲ್ಲನೂ ಕುಕ್ ಮಾಡಿನೇ ತೊಗೊಳ್ಳಿ. ಓಕೆನಾ? ನೆಕ್ಸ್ಟ್ ನೀವು ಈ ಥರ ಪನ್ನೀರ್ ಅಂದರೆ ಪನ್ನೀರ್ ಪಲ್ಯ ಎಲ್ಲ ರೆಡಿಯಾಗೇ ಇರುತ್ತೆ, ಆ ಥರ ನೀವು ತೊಗೋಬೋದು. ಮೊಸರು ಮಜ್ಜಿಗೆನ ಹಾಗೆ ತೊಗೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೇನು ಮಾಡ್ಬೋದಂದ್ರೆ ಜರ್ನಿನ ಫ್ರೆಂಡ್ಸ್ ನೀವು ಡಾಕ್ಟರ್ನ ಕೇಳಿ ನಿಮ್ಮ ಹೆಲ್ತ್ ಹೇಗಿದೆ ಅಂತ ನೋಡಿಬಿಟ್ಟು ಚೆಕ್ ಮಾಡಿ ಅವ್ರು ಹೇಳ್ತಾರೆ. ಬಟ್ ಬಿಫೋರ್ 3 months ಯಾರಿಗೂ ಕೂಡ ಜರ್ನಿ ಮಾಡೋಕ್ಕೆ ಹೇಳೋದಿಲ್ಲ. ಸೊ ಜರ್ನಿ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಮೊದಲು 3 ತಿಂಗಳು ಏನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ ನೋಡ್ಕೊಂಡಿದ್ದೀರಿ. ಸೊ ಹಾಗೆ ನನ್ನ ಮೊದಲನೇ ವೀಡಿಯೋಸ್ಗಳಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸು ಮತ್ತು ಯಾವ ಥರ ಫುಡ್ನ ತೊಗೋಬೇಕು ಅಂತ ನಾನು ಮೊದಲು ವೀಡಿಯೋ ಮಾಡಿದ್ದೆ. ಸೊ ಅದು ನೀವೇನಾದರೂ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ತುಂಬ ಜನ ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟು ಕೂಡ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೂ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ರೆಡಿ ಆಗ್ತಾ ಇರ್ತೀನಿ ಅಲ್ವಾ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಆ ವಿಡಿಯೋಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.